ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲ್ವತಿ ಕುಮಾರ್ಸ್ ಕಿಚನ್. ಯುಗಾದಿ ಹಬ್ಬಕ್ಕೆ ನಾನು ಒಂದು ಮಾವಿನಕಾಯಿ ಚಿತ್ರಾನ್ನ ತೋರಿಸ್ತಾ ಇದ್ದೀನಿ. ಇದಕ್ಕೆ ಮೇಯ್ನಾಗಿ ನಮ್ಮ ಮಾವಿನಕಾಯಿ ಏನೇನು ಬೇಕಾಗುತ್ತೆ, ತೋತಾಪುರಿ ಮಾವಿನಕಾಯಿ ನಾನು ತುರಿದು ಈ ಕಪ್ ಮೆಜರ್ಮೆಂಟಲ್ಲಿ 1/4 ಕಪ್ ತೊಗೊಂಡಿದ್ದೀನಿ. ನಾನು ಈ ಕಪ್ ಮೆಜರ್ಮೆಂಟಲ್ಲಿ ನಾನು 3 ಕಪ್ ಆಗೋಷ್ಟು ರೈಸ್ ತೊಗೊಂಡಿದ್ದೀನಿ, ಮತ್ತು ಒಂದು 1/4 ಕಪ್ ಫ್ರೆಶ್ ಕಾಯಿ ತುರಿ, ಮತ್ತು ಫ್ರೈಡು ಗೋಡಂಬಿ ತೊಗೊಂಡಿದ್ದೀನಿ ಒಂದು 7-8, ಮತ್ತು ಇದು ಸ್ವಲ್ಪ ಸಪ್ರೇಟ್ ಇಟ್ಕೊಂಡಿದ್ದೀನಿ ತುರಿದಿರೋ ಮಾವಿನ ತುರಿ ಕೊನೆಯಲ್ಲಿ ಅನ್ನದ ಜೊತೆ ಮಿಕ್ಸ್ ಮಾಡೋದಕ್ಕೆ. ಇದು ನಾನು ಸ್ವಲ್ಪ ಒಗ್ಗರಣೆಯಲ್ಲಿ ನಾನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಒಂದು 4ರಿಂದ 5, ಒಂದು 3ರಿಂದ 4 ಸ್ಪೂನ್ ಆಗೋಷ್ಟು ಕಡಲೆಕಾಯಿ ಬೀಜ ಜಾಸ್ತಿ ತೊಗೊಂಡಿದ್ದೀನಿ. ಬಾಡಿಗೆ ಮೆಣಸಿನ್ಕಾಯಿ ಒಂದು 2 ಒಗ್ಗರಣೆಗೆ, ಮತ್ತು ಎಣ್ಣೆ ಒಂದು 3ರಿಂದ 4 ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೇಳೆ 2 ಸ್ಪೂನು, ಉದ್ದಿನಬೇಳೆ 1 ಸ್ಪೂನು, ಜೀರಿಗೆ ಅರ್ಧ ಸ್ಪೂನು, ಸ್ವಲ್ಪ ಇಂಗು, ಸ್ವಲ್ಪ ಅರಿಶಿನ, ಒಂದು ಅರ್ಧ ಸ್ಪೂನ್ ಸಾಸಿವೆ, ಮತ್ತು ಶುಂಠಿ ಒಂದು ಅರ್ಧ ಸ್ಪೂನ್ ಆಗಿ ತುರಿದಿಟ್ಕೊಂಡಿದ್ದೀನಿ. ಮತ್ತು ನಮಗೆ ಕರಿಬೇವಿನ ಸೊಪ್ಪು ಬೇಕಾಗುತ್ತೆ, ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ. ಮತ್ತು ರೈಸ್ ನಾನು ಆ ಕಪ್ ಮೆಜರ್ಮೆಂಟಲ್ಲಿ ನಾನು ಒಂದು ಸುಮಾರು 3 ಕಪ್ ಆಗೋಷ್ಟು ನಾನು ರೈಸ್ ತೊಗೊಂಡಿದ್ದೀನಿ. ನೀವು ಮೆಜರ್ಮೆಂಟ್ ತೊಗೊಬೇಕಂದ್ರೆ 1/4 ಕಪ್ ಮಾವಿನಕಾಯಿ ತುರಿಗೆ 3 ಕಪ್ ರೈಸ್ ನಿಮಗೆ ಕರೆಕ್ಟಾಗಿರುತ್ತೆ. ನೀವು ಬೇಕು ಅಂದರೆ ಇನ್ನೂ ಸ್ವಲ್ಪ ನೀವು ಹುಳಿ ಸೇರಿಸ್ಕೊಬೋದು. ಆದಷ್ಟು ರೈಸು ಸ್ವಲ್ಪ ಉದುರಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಬಾಣಲಿ ಕಾದಿದೆ ಚೆನ್ನಾಗಿ. ಒಂದು 3ರಿಂದ 4 ಸ್ಪೂನ್ ಆಗೋಷ್ಟು ನಾನು ಆಯಿಲ್ ಸೇರಿಸ್ತಾ ಇದ್ದೀನಿ. ನಿಮ್ಮ ಗೊಜ್ಜಿಗೆ ಎಷ್ಟು ಬೇಕು ಅಷ್ಟು ನೋಡಿ ನೀವು ಹಾಕ್ಕೊಳ್ಳಿ. ಮೊದಲಿಗೆ ನಾವು ಶೇಂಗಾನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಬಿಡೋಣ. ನಾವು ಅದು ಕೊನೆಯಲ್ಲಿ ನಾವು ಅನ್ನ ರೈಸ್ ಮಿಕ್ಸ್ ಮಾಡೋದ್ನಾಗ ಕಲಿಸಿದ್ರೆ ಬಾಯಿಗೆ ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿಯಾಗಿ ನಮಗೆ ಸಿಗುತ್ತೆ. ಫ್ರೆಂಡ್ಸ್, ಇಷ್ಟ ಆದರೆ ಸಾಕು. ನಾವು ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಕಡಲೆಕಾಯಿ ಬೀಜನ ಒಂದು ಪ್ಲೇಟಿಗೆ ಸೇರಿಸ್ಕೊಂಬಿಡೋಣ. ಬಾಣಲಿಗೆ ಇವಾಗ ನಾವು ಸಾಸಿವೆ, ಕರಿಬೇವು, ಮೀಡಿಯಮ್ ಫ್ಲೇಮಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮತ್ತು ಮೆಣಸಿನ್ಕಾಯಿ, ಬಾಡಿಗೆ ಮೆಣಸಿನ್ಕಾಯಿ, ಮತ್ತು ಶುಂಠಿ ತುರಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು, ಮತ್ತು ಹಸಿಮೆಣಸಿನ್ಕಾಯಿ ಒಂದು 4 ಖಾರ ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ನಾನು ಇಂಗು ಸೇರಿಸ್ಕೊತೀನಿ. ಈಗ ಸ್ವಲ್ಪ ಇಂಗು, ಸ್ವಲ್ಪ ಉಪ್ಪು, ಆಲ್ರೆಡಿ ನಾನು ರೈಸ್ಗೆ ಹಾಕಿರೋದ್ರಿಂದ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ನೀವು ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಫ್ರೈ ಆದ ತಕ್ಷಣ ನಾವು ಫ್ರೆಂಡ್ಸ್ 3/4 ಭಾಗ ನಾವು ಚೆನ್ನಾಗಿ ನೋಡಿ ಈ ಥರ ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಶುಂಠಿ ಎಲ್ಲ ಸ್ವಲ್ಪ ರಾಸ್ ಮೇಲೆ ಹೋದ್ಮೇಲೆ ಒಂದು 1/4 ಕಪ್ ಆಗೋಷ್ಟು ನಾನು ಮ್ಯಾಂಗೋ ತುರಿ ಸೇರಿಸ್ತಾ ಇದ್ದೀನಿ. ಅದನ್ನು ಸ್ವಲ್ಪ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗತ್ತೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಅದ್ರದ್ದು ಮ್ಯಾಂಗೋನಲ್ಲಿರೋ ಸ್ವಲ್ಪ ಹುಳಿ ಅಂಶ ಅಥವಾ ನೀರಿನಂಶ ಇರುತ್ತೆ, ಅದೆಲ್ಲ ಸ್ವಲ್ಪ ನಮಗೆ ಸ್ವಲ್ಪ ಡ್ರೈ ಆಗಬೇಕಾಗುತ್ತೆ. ಮತ್ತು ನೀಟಾಗಿ ಮಸಾಲೆ ಜೊತೆ ಎಲ್ಲ ಇದು ಮಿಕ್ಸ್ ಆಗಬೇಕಾಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇಷ್ಟ ಆದರೆ ಸಾಕು. ನನಗೆ ನೋಡಿ ನೀಟಾಗಿ ಫ್ರೈ ಆಗಿದೆ ಮಾವಿನಕಾಯಿ ತುರಿ ಎಲ್ಲ. ಮತ್ತು ಈಗ ನಾವು ಸ್ಟವ್ ಆಫ್ ಮಾಡಿಬಿಡೋಣ. ಸ್ಟವ್ ಆಫ್ ಮಾಡಿಬಿಟ್ಟು ಫ್ರೈಡ್ ಗೋಡಂಬಿ, ನಾನು ಆಲ್ರೆಡಿ ಫ್ರೈ ಆಗಿರೋ ಗೋಡಂಬಿ ಆಗಿರೋ, ನಾನು ತುಂಬ ಹೊತ್ತೇನು ಫ್ರೈ ಮಾಡ್ತಾಯಿಲ್ಲ. ಸುಮ್ಮನೆ ಆ ಬಿಸಿನಲ್ಲೇ ನಾನು ಗೋಡಂಬಿನ ಹುರ್ಕೊತೀನಿ. ನಿಮ್ಮ ಆಪ್ಷನ್ ನೀವು ಬೇಕು ಅಂದರೆ ಹಾಕ್ಕೊಬೋದು, ಇಲ್ಲ ಅಂದರೆ ಇಲ್ಲ. ನೋಡಿ ಹುರಿದಿಟ್ಕೊಂಡಿದ್ದೀನಲ್ಲ ಕಡಲೆಕಾಯಿ ಬೀಜ, ಮೊದಲೇ ಅದನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಇದು ಗೊಜ್ಜು ಸ್ವಲ್ಪ ಆರಲಿ, ಸ್ವಲ್ಪ ಬಿಸಿ ಗೊಜ್ಜು ಆದ ತಕ್ಷಣ ನಾವು ರೈಸು ಮಿಕ್ಸ್ ಮಾಡ್ಬೋದು. ಫ್ರೆಂಡ್ಸ್, ಕಂಪ್ಲೀಟಾಗಿ ಕೂಲಾಗಿದೆ, ಮತ್ತು ರೈಸೂ ಸಹ ತಣ್ಣಗಾಗಿದೆ. ಇವಾಗ ನಿಮಗೆ ಗೊಜ್ಜು ಎಷ್ಟು ಬೇಕು ಅಷ್ಟು ನೀವು ನೋಡಿ ಕಲಿಸ್ಕೊಳ್ಳಿ. ನಾನು ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ ಬಾಟ್ಲಿಗೆ. ನೀವು ನೋಡಿಕೊಂಡು ರೈಸ್ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಖಾರ ಎಲ್ಲ ನೀವು ನೋಡಿ ಸೇರಿಸ್ಕೊಳ್ಳಿ. ಫ್ರೆಂಡ್ಸ್, ನಾನು ರೈಸ್ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಸ್ಕೊಳೋದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಕಾಯಿ ತುರಿ ನಮ್ಮ ರುಚಿ ನೋಡಿ ಹಾಕ್ಕೊಳ್ಳಿ. ನಾನು ಹೇಳಿದ್ನೆಲ್ಲ ತುರಿದಿರೋದು ಸ್ವಲ್ಪ ಹುಳಿ ಇರುತ್ತದೆ, ಅದು ಸ್ವಲ್ಪ ಟೇಸ್ಟ್ಗೆ ನಾನು ಒಂದು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ನಿಮ್ಮ ಆಪ್ಷನ್ ನೀವು ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಬಿಡ್ಬೋದು. ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ.
ಉಪ್ಪು ಖಾರ ನೀವು ಬೇಕಾದ್ರೆ ನೋಡಿ ಚೆಕ್ ಮಾಡಿ ಹಾಕೊಬೋದು. ಯಾಕಂದ್ರೆ ನಾನು ರೈಸ್ಗೂ ಉಪ್ಪು ಹಾಕಿರೋದ್ರಿಂದ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಗೊಜ್ಜು ಕರೆಕ್ಟಾಗಿ ಇಡಿಸುತ್ತೆ, ಅದರಿಂದ ನಾನು ಗೊಜ್ಜೆಲ್ಲ ಸೇರಿಸ್ಕೊತಾ ಇದ್ದೀನಿ. ನಾನು ಬಟ್ಟೆ ಎತ್ತಿಟ್ಟಿದ್ನಲ್ಲ ಅಷ್ಟೂ ಕರೆಕ್ಟಾಗಿ ಆಗುತ್ತೆ. ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ನೋಡ್ಬಿಟ್ಟು ರೆಡಿ ಆಯಿತು ಮಾವಿನಕಾಯಿ ಚಿತ್ರಾನ್ನ. ಸೂಪರಾಗಿರುತ್ತೆ, ನೀವು ಒಂದ್ಸತಿ ಟ್ರೈ ಮಾಡಿ. ನಮ್ಮನೇಲಿ ನಾನು ಯಾವ ಥರ ಮಾಡ್ತೀನಿ ಅದು ನಿಮಗೆ ತೋರಿಸಿದ್ದೀನಿ ಅಷ್ಟೇ. ಕಾಯಿ ಫ್ರೆಶ್ ಕಾಯಿ ತುರಿ ಆಗಿದೆ, ನಾನು 1/4 ಕಪ್ ಫುಲ್ಲು ಸೇರಿಸಿದ್ದೀನಿ ನಾನು. ಯುಗಾದಿ ಹಬ್ಬಕ್ಕೆ ಈ ಮೆಥಡಲ್ಲಿ ಒಂದ್ಸತಿ ಮಾವಿನಕಾಯಿ ಚಿತ್ರಾನ್ನ ಮಾಡಿ. ಯಾಕಂದರೆ ಯುಗಾದಿ ಹಬ್ಬಗಳು ಹಿಂದೂಗಳಿಗೆ ಒಂದು ಹೊಸ ವರ್ಷ ಆಗಿರೋದ್ರಿಂದ ಎಲ್ಲರಿಗೂ ಯುಗಾದಿ ಹಬ್ಬದ ಅಡ್ವಾನ್ಸ್ ಶುಭಾಶಯಗಳು. ಮತ್ತು ನೀವೇನೇನು ಅಂದ್ಕೊಂತೀರ ಎಲ್ಲ ನಿಮಗೆ ಜೀವನದಲ್ಲಿ ಒಳ್ಳೆಯದಾಗಲಿ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ತಿಳಿಸಿ. ಮಾವಿನಕಾಯಿ ಚಿತ್ರಾನ್ನ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.